ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಸ್ಮಾರ್ಟ್ ಸಿಟಿಗಳು ಮಾಡ್ತೀನಿ ಸುಳ್ಳು ಹೇಳ್ಕೊಂಡೇ ಬಂದೆ ಹೊರತು ಯಾವ ಕೆಲಸನೂ ಮಾಡಲಿಲ್ಲ. ಕುಮಾರಸ್ವಾಮಿ ಅವರು ಮಂಡ್ಯದಲ್ಲೇ ಉಳ್ಕೊಂಡ್ರು ಒಳ್ಳೇದು ಅಥವಾ ಹಾಸನದಲ್ಲೇ ಉಳ್ಕೊಂಡ್ರು ಒಳ್ಳೇದು ಸರ್. ಕುಮಾರಸ್ವಾಮಿ ಅವ್ರ ಮನೆಯವರು ಮಂಜುನಾಥ್ ಅಂತ ಅವ್ರ ಮನೆಯವರು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ JDSನವರು. ಕಾಂಗ್ರೆಸ್ ಫ್ರೀಯಾಗಿ ಕೊಡ್ತಾ ಇದೆ, BJP ಅವರು ರೋಡಲ್ಲಿ ಮಾರ್ಕೊಂಡು ಕೂತಾರೆ 29 ರೂಪಾಯಿಗೆ. ಸಾರ್ ಇವತ್ತಿನ ಇದರಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಜನ ಕಾಂಗ್ರೆಸ್ನ ಗೆಲ್ಲಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಯಾಕೆ ಅಂತಂದರೆ BJPಯ ಸುಳ್ಳು ಭರವಸೆಗಳು ಜನಗಳಿಗೆ ಈಡೇರ್ತಾ ಇಲ್ಲ. ಹಾಗಾಗಿ ಯಾಕೆಂದರೆ ಮೊದಲನೇ ಬಾರಿಗೆ ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿಯವರು ಸುಳ್ಳು ಹೇಳ್ಕೊಂಡೆ ಅಧಿಕಾರಕ್ಕೆ ಬಂದಿದ್ದು, ಅದು ಇಡೀ ಜಗತ್ತಿಗೆ ಗೊತ್ತಿರುವಂಥ ವಿಚಾರ. ಯಾಕೆಂದರೆ ನಾನು ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ಸ್ಮಾರ್ಟ್ ಸಿಟಿಗಳು ಮಾಡ್ತೀನಿ, ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಸುಳ್ಳು ಹೇಳ್ಕೊಂಡೇ ಬಂದೆ ಹೊರತು ಯಾವ ಕೆಲಸನೂ ಮಾಡಲಿಲ್ಲ. ಹಂಗೇನಾದರೂ ಕೆಲಸ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಗ್ಯಾರಂಟಿಗಳು ಕೊಡ್ಬೋದು, ಮತ್ತು ಇನ್ನೊಂದಷ್ಟು ಜನಪರ ಕೆಲಸ ಆಗಿರ್ಬೋದು. ಇವು ನಿಮಗೆ ಗೊತ್ತಿರ್ಬೋದು, ಫ್ರೀ ಬಸ್ಸು, ಮಹಿಳೆಯರಿಗೆ 2,000 ರೂಪಾಯಿ ದುಡ್ಡು ಬರ್ತಕ್ಕಂಥದ್ದು, ಉಚಿತವಾಗಿ ಅಕ್ಕಿ ಕೊಡ್ತಕ್ಕಂಥದ್ದು, ಇವೆಲ್ಲ ಕಾಂಗ್ರೆಸ್ ಪಕ್ಷ ಮಾಡಿದೆ. ಜನ ಇವತ್ತಿನ ದಿವಸ ಕಾಂಗ್ರೆಸ್ ಪರವಾಗಿ ಇದ್ದಾರೆ, ಕಾಂಗ್ರೆಸ್ ಪರ ವೋಟ್ ಮಾಡ್ತಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಜನಗಳನ್ನ ನೆಮ್ಮದಿಯಾಗಿ ಬಿಡ್ತಾ ಇಲ್ಲ BJP ಪಕ್ಷ, ಸರ್ಕಾರನೇ ಆಗಿರ್ಬೋದು. ಹಾಗಾಗಿ ಜನ ಇವತ್ತಿನ ದಿವಸ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರನೇ ಬರಬೇಕು, MP ಅವರು DK ಸುರೇಶ್ ಅವರೇ ಆಗಬೇಕು ಅಂತ ಜನ ಇಷ್ಟಪಡ್ತಿದ್ದಾರೆ ಸರ್. ಅದು ಈ ಬಾರಿ ಎಲ್ಲರೂ ಕೂಡ ಎಲ್ಲ 8 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಎಲ್ಲ ಕಾಂಗ್ರೆಸ್ಗೆ ವೋಟ್ ಮಾಡಬೇಕು ಅಂತ ಜನ ಬಯಸ್ತಾ ಇದ್ದಾರೆ, ತೀರ್ಮಾನ ಮಾಡಿದ್ದಾರೆ ಸರ್. ಖಂಡಿತ ನಾವು ಕೂಡ ಕಡೆ ಬಾರಿ BJP ವಿರುದ್ಧವಾಗಿ ನಾವು JDS ಪರವಾಗಿ ವೋಟ್ ಮಾಡಿದ್ವಿ ನಾವು. ಬಟ್ ಈ ಥರ ವ್ಯವಸ್ಥೆ ಆಗ್ತದೆ ಅಂತ ಗೊತ್ತಿಲ್ಲ. ಒಂದು ಪಕ್ಷ ಜಾತಿ ಕಡೆ ಹೋಗ್ತದೆ, ಇನ್ನೊಂದು ಪಕ್ಷ ಧರ್ಮದ ಕಡೆ ಹೋಗೋದು. ಈ ಜಾತಿ ಧರ್ಮಗಳು ಒಂದು ಪಕ್ಷ ಒಂದು ಕಡೆ ಸೇರಿದಾಗ ಅದು ಕೋಲಾಹಲವನ್ನು ಸೃಷ್ಟಿ ಮಾಡ್ತದೆ, ಅದು ಜನಕ್ಕೆ ಗೊತ್ತಾಗಿದೆ. ಹಂಗಾಗಿ ಬಹುಶಃ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲೇ ಉಳ್ಕೊಂಡ್ರು ಒಳ್ಳೆಯದು ಅಥವಾ ಹಾಸನದಲ್ಲೇ ಉಳ್ಕೊಂಡ್ರು ಒಳ್ಳೆಯದು ಸರ್. ಇಲ್ಲಿ ಸ್ಥಳೀಯವಾಗಿ ಯಾರು ಇರ್ತಾರೆ ನಾಯಕರು ಅವ್ರಿಗೆ ಅವಕಾಶ ಕೊಡಬೇಕು. ಯಾಕೆಂದರೆ ಸ್ಥಳೀಯರ ನಾಡಿ ಮಿಡಿತ ಅರ್ಥ ಆಗ್ತದೆ, ಎಲ್ಲಿಂದನೂ ಬಂದವ್ರಿಗೆ ಅರ್ಥ ಆಗೋದಿಲ್ಲ ಬಹುಶಃ. ಹಾಗಾಗಿ ಸರ್ ಡಾಕ್ಟರ್ ಅವರು ಒಳ್ಳೆ ಸರ್ವಿಸ್ ಕೊಟ್ಟಿದ್ದಾರೆ. ನಿಮಗೆ ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ರಾಜಕಾರಣನೇ ಮಾಡಬೇಕು ಅಂತೇನಿಲ್ಲ, ಸಮಾಜಕ್ಕೆ ಬಂದು ನಮ್ಮ ಮಂಗಳೂರಲ್ಲಿ ಕಣ್ಣು ಡಯಾಗ್ನೋಸ್ಟಿಕ್ ಅಂತ ಒಬ್ಬರು ಕಂಪ್ನಿ ಅವರು ಆಸ್ಪತ್ರೆ ಮಾಡ್ಕೊಂಡಿದ್ದಾರೆ. ಅವ್ರು 15 ಕೋಟಿ 20 ಕೋಟಿ ಖರ್ಚು ಮಾಡಿ ಸ್ಕೂಲ್ ಕಳಿಸ್ತವ್ರೆ. ಅಂಥ ಸ್ಕೂಲ್ಗಳು ಕಟ್ಸ್ಕೊಂಡು ಆಸ್ಪತ್ರೆ ಕಟ್ಸ್ಕೊಂಡು ಅಲ್ಲೂ ಸರ್ವಿಸ್ ಮಾಡ್ಬೋದಲ್ಲ. ಹಾಗಾಗಿ ಅಂಥ ಕೆಲಸ ಮಾಡ್ಕೊಂಡಿರೋಕ್ಕೆ ಗುಡ್. ಅವರು ಅಂಥ ಕೆಲಸ ಮಾಡ್ಕೊಂಡಿರ್ಬೇಕು. ಅವರು ರಾಜಕಾರಣ ಅವ್ರಿಗೆ ತಕ್ಕದ್ದಲ್ಲ. ನೀವು ಹೇಳಿದ್ರಿ ಕುಮಾರಸ್ವಾಮಿ ಅವ್ರ ಮನೆಯವರು ಮಂಜುನಾಥ್ ಅಂತ ಅವ್ರ ಮನೆಯವರು ಉಳಿಸ್ಕೊಳ್ಳೋದಕ್ಕೋಸ್ಕರ ಹೋರಾಟ ಮಾಡ್ತಿದ್ದಾರೆ JDSನವರು. ಹಂಗಾಗಿ ಜನ ತೀರ್ಮಾನ ಮಾಡಿದ್ದಾರೆ, DK ಸುರೇಶ್ ಅವ್ರು ಬೇಕು ಅಂತ ಹೇಳ್ತಿದ್ದಾರೆ, ಮಂಜುನಾಥ್ ಅವ್ರು ಬೇಡ ಅಂತ ಹೇಳ್ತಾರೆ. ಅವ್ರು ಸರ್ವಿಸ್ ಕೊಟ್ಟರೆ ಆಸ್ಪತ್ರೆಲ್ಲ ಸರ್ವಿಸ್ ಕೊಡಲಿ, ಇನ್ನಿನ್ನು ಬೇರೆ ಕ್ಷೇತ್ರಗಳಿದೆ ಅವನ್ನ ಆಯ್ಕೆ ಮಾಡ್ಕೊಳ್ಳಿ ಅಂತ ಜನ ಬಯಕೆ ಬಿಡ್ತಾರೆ. ಕಾಂಗ್ರೆಸ್ ಫ್ರೀಯಾಗಿ ಕೊಡ್ತಾ ಇದೆ, BJP ಅವರು ರೋಡಲ್ಲಿ ಮಾರ್ಕೊಂಡು ಕೂತಾರೆ 29 ರೂಪಾಯಿಗೆ. ಇದು ಜನಪರ ಕೆಲಸನ ಅಥವಾ ಜನಗಳನ್ನ ಲೂಟಿ ಮಾಡ್ತಕ್ಕಂಥ ಕೆಲಸನ ಇದು. ಬರೀ ಸುಳ್ಳಿನ ಮೇಲೆ ಬಂದಿರೋದು, ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಎಲ್ಲ ಖಾಸಗೀಕರಣ ಮಾಡ್ತಾರೆ ಸರ್. ಇಲ್ಲಿ ಎಲ್ಲ ಫ್ಲೈಟ್ ಕಂಪ್ನಿನೂ ಮಾರಿದ್ರು, ರೈಲ್ವೇನೂ ಮಾಡ್ತಾ ಇದ್ದಾರೆ, ಎಲ್ಲ ಪ್ರೈವೇಟ್ ಮಾಡ್ತಾ ಇದ್ದಾರೆ, ಅಂದರೆ ಖಾಸಗೀಕರಣ ಮಾಡ್ತಾವ್ರೆ. 20 ರೂಪಾಯಿದು 10 ರೂಪಾಯಿದು ಅಂತ ರೈಲ್ವೆ ಟಿಕೆಟ್ಗಳು 20-25 ರೂಪಾಯಿ ಆಗಿದೆ. ಮೊನ್ನೆ ಯಾವುದೋ ಒಂದು ನ್ಯೂಸ್ ನೋಡಿದ್ವಿ, ತಿರ್ಗಿ ಮತ್ತೆ ರೈಲ್ವೆನ ಎಲ್ಲ ಮಾರಾಟ ಮಾಡಿ ಖಾಸಗೀಕರಣ ಮಾಡ್ತಾರಂತೆ. ಖಾಸಗೀಕರಣ ಮಾಡಿದ್ರೆ ಅಲ್ಲೊಂದು ಇನ್ನೇನು ಎಫೆಕ್ಟ್ ಏನಪ್ಪ ಅಂತಂದರೆ SC STಗೆ ತುಂಬ ಅನಾನುಕೂಲ ಆಗ್ತದೆ. ಯಾಕೆಂದರೆ ಸರ್ಕಾರಿ ಸಂಸ್ಥೆ ಇದ್ದರೆ ಅಲ್ಲಿ SC ST ಅವ್ರಿಗೆ ಮತ್ತು ಬ್ಯಾಕ್ವರ್ಡ್ ಕಮ್ಯುನಿಟಿಗೆ ಒಂದು ರಿಸರ್ವೇಷನಲ್ಲಿ ಕೆಲಸ ಸಿಗ್ತದೆ. ಪ್ರೈವೇಟಲ್ಲಿ ಹಂಗೆ ಆಗಲ್ಲ. ಎಲ್ಲ ಖಾಸಗಿಯವ್ರಿಗೆ ಮಾರ್ಬಿಟ್ಟು ಹಿಂದಿಯವ್ರನ್ನೆಲ್ಲ ಕರ್ಕೊಬಂದು ತುಂಬಿಸ್ಕೊಂಡು ಅವರು ಕೆಲಸ ಮಾಡಿಸ್ಕೊಂಡು ಕನ್ನಡಿಗರಿಗೆ ಆಗಿರ್ಬೋದು, ಸ್ಥಳೀಯ ಭಾಷೆಗಳ ಮೇಲೆ ಇವರು ದೌರ್ಜನ್ಯ ಮಾಡಿಕೊಂಡು ಹಿಂದಿ ಆಡಳಿತವನ್ನು ಹೇರುವಂತಕ್ಕಂಥ ಕೆಲಸ ತುಂಬ ಮಾಡ್ತಿದ್ದಾರೆ ಅವರು. ಅಂದರೆ ಇಲ್ಲಿ ಸ್ಥಳೀಯವಾಗಿ ಅಂತ ಒಳ್ಳೆ ಕೆಲಸನಾಗಿರೋ ದೇಶದಲ್ಲೂ ಏನೂ ಕೂಡ ಆಗಲಿ. ಯಾಕೆ ಅಂತಂದರೆ ಇವರು ನರೇಂದ್ರ ಮೋದಿ ಅವರು ಮಾತಾಡ್ತಾರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅವೇನೇನೋ ಹೇಳ್ತಾ ಇರ್ತಾರೆ. ಅವರು ಭಾಷಣ ಮಾಡೋಕ್ಕೆ ತುಂಬ ಸುಪ್ರಸಿದ್ಧ ಖ್ಯಾತಿಯನ್ನು ಹೊಂದಿರೋರು. ಮಣಿಪುರದಲ್ಲಿ ಗಲಾಟೆ ಆಯ್ತದೆ, ಅತ್ಯಾಚಾರಗಳು ಕೊಲೆಗಳು ಆಯ್ತವೆ. ಇವ್ರು ಯಾವುದೋ ರಷ್ಯಾ ಉಕ್ರೇನ್ ಗಲಾಟೆ ಮಾಡಿದಾಗ ಅವ್ರು ಹೋಗ್ಬಿಟ್ಟಲ್ಲಿ ರಾಜಿ ಮಾಡ್ತಾರಂತೆ. ಇಲ್ಲಿ ಉತ್ತರ ಪ್ರದೇಶದಲ್ಲಿ ಆಗಿರೋ ಮಣಿಪುರದಲ್ಲಿ ಆಗಿರೋಂಥ ಘೋರ ಘಟನೆಗಳು ಅವೆಲ್ಲ ಹತ್ಯಾಕಾಂಡಗಳನ್ನ ಯಾಕೆ ನಿಲ್ಸಕ್ಕಾಗೋದಿಲ್ಲ ಅವರು? ನೀವೇ ನೋಡಿದ್ರಿ, ಇಡೀ ಅದೇ ಏನಾದರೂ ಕಾಂಗ್ರೆಸ್ ಪಕ್ಷನೋ ಮತ್ತೊಂದು ಪಕ್ಷನೋ ಬೇರೆ ಯಾವುದೋ ಪಕ್ಷಗಳು ಇದ್ಬಿಟ್ಟಿದ್ದಾರೆ. ಇವತ್ತು BJP ಮೇಲೆ ಕೆಳಗೆ ಕುಣಿತಾ ಇದ್ರು, ಏನಂತ ಈ ಪಕ್ಷ ಹಿಂಗಾಗ್ಬಿಡ್ತು, ಈ ಪಕ್ಷ ಹಂಗಾಗ್ಬಿಡ್ತು, ಈ ಪಕ್ಷದಿಂದ ದೇಶ ಹತ್ಕವರಿತದೆ, ಇವರೆಲ್ಲ ನಮ್ಮ ಸಮುದಾಯನ ಹಾಳು ಮಾಡಾಕ್ಬಿಡ್ತಾರೆ, ನಮ್ಮ ಜನತೆನೇ ಹಾಳು ಮಾಡಾಕ್ಬಿಡ್ತಾರೆ ಅಂತೇಳಿ ಇವತ್ತು BJP ಇರ್ತಕ್ಕಂಥವೇ ಅತಿ ಹೆಚ್ಚು ವಿಕೃತವಾಗಿ ಘಟನೆಗಳು ನಡೆದಿದ್ರು. ನಿಮ್ಗೆ ಬಹುಶಃ ಗೊತ್ತಿರ್ಬೋದು, ನಮ್ಮ ಮಂಡ್ಯ ಆಗಿರ್ಬೋದು, ರಾಮನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಬೆಂಗಳೂರು ಮೈಸೂರು ಹೈವೇಲಿ ಯಾವತ್ತೂ ಜಾತಿ ಧರ್ಮದ ಗಲಾಟೆಗಳು ಆಗಿರಲಿಲ್ಲ. ಬಹುಶಃ ನಿಮ್ಗೆ ಗೊತ್ತಿರ್ಬೋದು, ಮಂಡ್ಯದಲ್ಲಿ
ಈಗ ರೀಸೆಂಟಾಗಿ ಯಾವುದು ದೇವಸ್ಥಾನದ ವಿಚಾರವಾಗಿ ಕೇಸರಿ ಬಾವುಟ ಧ್ವಜದ ವಿಚಾರವಾಗಿ ಗಲಾಟೆಗಳು ಮಾಡ್ಕೊಟ್ಟಿರ್ತಾರೆ. ಯಾವತ್ತೂ ಇಲ್ಲ ಧರ್ಮದ ಬರಮಗಳು ಯಾವತ್ತೂ ಇಲ್ಲ. ಯಾಕೆ ಅಂತಂದರೆ ಜಾತಿ ಧರ್ಮದಲ್ಲಿ ಜಾತ್ಯತೀತವನ್ನು ನಿಲ್ತು ಹೊಂದಿರ್ತಕ್ಕಂಥ ಬೆಂಗಳೂರು ಮೈಸೂರು ಹೈವೇಲಿ ಒಂದು ಕಾಲದಲ್ಲಿ ಚನ್ನಪಟ್ಟಣದಲ್ಲಿ ಮುಸಲ್ಮಾನರು ಗೆಲ್ತಿದ್ರು, ಯಾವುದೋ ತಳ ಸಮುದಾಯದವರು ಗೆಲ್ತಾ ಇದ್ರು, ತಾಲಿಕನ್ ಅವ್ರು ಗೆಲ್ತಿದ್ರು, ಮತ್ತು ಡಿ ಟಿ ರಾಮ ಅವ್ರು ಗೆಲ್ತಾ ಇದ್ರು. ಇವತ್ತೆಲ್ಲ ಜಾತಿ 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 ಅಂದ್ಬಿಟ್ಟು ಜಾತಿನೇ ರಾಜಕಾರಣ ಮಾಡ್ಕೊಬಿಟ್ಟವ್ರೆ. ರಾಮನಗರದಲ್ಲೂ ಕೂಡ ಹಂಗೇನೆ ಇವೆಲ್ಲ ಜಾತ್ಯತೀತವನ್ನು ಎಲ್ಲ ಇರ್ತಕ್ಕಂಥ ಹಿಂಗೆ ಸುಳ್ಳು ಹೇಳ್ಕೊಂಡು ಕೋಮುವಾದ ಸೃಷ್ಟಿ ಮಾಡಿಕೊಂಡು ಗಲಭೆಗಳನ್ನ ಮಾಡ್ಕೊಂಡು ರಾಮ ಮಂದಿರ ಅಂತ ಹೇಳಿದ್ರು, ಇನ್ನೊಂದೇನೋ ಮಾಡಿದ್ರು. ಸುಮ್ಮನೆ ಇವ್ರೇನು ಅಂದರೆ ಟಾರ್ಗೆಟು ಬೆಳಗ್ಗೆ ಎದ್ದ ತಕ್ಷಣ ಮುಸ್ಲಿಮ್ಸ್ ಟಾರ್ಗೆಟ್ ಮಾಡ್ಕೊಡೋದು, ಬೆಳಗ್ಗೆ ಎದ್ದ ತಕ್ಷಣ ಪಾಕಿಸ್ತಾನ ಟಾರ್ಗೆಟ್ ಮಾಡ್ಕೊಡೋದು, ಇನ್ನೇನು ಇಲ್ಲ. ಅವರು NRC ತರೋದು ಏನೇನೋ ಅವ್ರು ನಿಮಗೆ ಗೊತ್ತಿರ್ಬೋದು, ಜನಕ್ಕೆಲ್ಲ ಗೊತ್ತು. ಜನಗಳನ್ನ ನೆಮ್ಮದಿಯಾಗೆ ಬಿಡೋಕ್ಕಾಗಿಲ್ಲ. ಇವಾಗೇನೋ ಕಾಂಗ್ರೆಸ್ ಅಧಿಕಾರದಲ್ಲಿ ಬಂದಿದೆ, ತುಂಬ ನೆಮ್ಮದಿಯಾಗಿದ್ದಾರೆ ಜನ. ಯಾಕೆಂದರೆ ನಿಮ್ಗೆ ಗೊತ್ತಿರ್ಬೋದು, ಲಾಸ್ಟ್ ಟೈಮು ಯಾರಿಗೂ ಮಕ್ಕಳಿಗೆ ಗೊತ್ತಿಲ್ದಿರ್ತಕ್ಕಂಥ ವಿಚಾರಗಳನ್ನ ಹಿಜಾಬ್ ಅಂತೇಳಿ ಮಕ್ಕಳಿಗೆ ವಿಷಬೀಜ ಧರ್ಮದೊಂದು ವಿಷಬೀಜ ತಂದ್ಬಿಟ್ರು. ಅದು ಮಕ್ಳಿಗೆ ಗೊತ್ತಿಲ್ಲ. ನಾವು ಓದ್ತಿದ್ದಂಥ ಸ್ಕೂಲ್ಗಳಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೊತೆಲಿ ಊಟ ಮಾಡ್ತಾಯಿದ್ರು. ಅವ್ರ ಮನೆ ನಮ್ಮ ಮನೆಗೆ ಹೋಗ್ತಾರೆ, ನಮ್ಮ ಮನೆಗೆ ಅವ್ರು ಬರ್ತಾರೆ, ಎಲ್ಲ ಹೋಗ್ತಿದ್ರು. ಆದರೆ ಇವತ್ತು ಒಬ್ಬರನ್ನೊಬ್ಬರು ನೋಡಿದ್ರೆ ಶತ್ರುಗಳ ಥರ ನೋಡುವಂಥ ಬಿಂಬಿಸ್ಬಿಟ್ಟಿದ್ದಾರೆ. ಇವತ್ತು ಜಟ್ಕಾ ಕಟ್ಟಂತೆ, ಹಲಾಲ್ ಕಟ್ಟಂತೆ, ಇನ್ನೊಂದು ಮಗದೊಂದು. ಈಗ ಏನಾಗಿದೆ ಅಂದರೆ BJP ಏನಾರು ಅಧಿಕಾರಕ್ಕೆ ಬಂದ್ಬಿಟ್ರೆ ಅವ್ರು ಯಾವ ಈ ಥರ ಹೇಳ್ತಾರೆ ಬಟ್ಟೆ ಹಾಕಿ ಅಂತ, ಆ ಥರ ಬಟ್ಟೆ ಹಾಕಬೇಕಾಗ್ತದೆ. ಅವ್ರು ಹೇಳೋ ಊಟನ ನಾವು ಮಾಡಬೇಕಾಗ್ತದೆ. ಇಂಥ ವ್ಯವಸ್ಥೆ ನಾವು ಸಿಗಾಕಬಿಟ್ಟಿದ್ದೀವಿ. ಹಾಗಾಗಿ BJP ಸರ್ಕಾರ ಹೇಳಿರೋದನ್ನು ಒಂದು ಒಳ್ಳೆ ಅವ್ರು ಹೇಳಿದ್ದಾರೆ ಇಂಥದ್ದು ಮಾಡ್ತೀನಿ, ಬಟ್ ಅದು ಯಾವುದು ಮಾಡಿಲ್ಲ, ಯಾವುದನ್ನು ಹೇಳಿಲ್ಲ. ಅವೆಲ್ಲ ಜನಗಳನ್ನೆಲ್ಲ ಎತ್ಕಟ್ಟಿ ಗಲಾಟೆ ಮಾಡಿ ಜಾತಿ ಧರ್ಮದಲ್ಲಿ ವ್ಯವಸ್ಥೆಯಲ್ಲಿ ಜನಗಳನ್ನ ತುಂಬಿಡಿದ್ದಾರೆ. ಧರ್ಮದ ಒಂದು ಅಂಧಕಾರವನ್ನು ತುಂಬಿಟ್ಟವ್ರೆ. ಜನಗಳನ್ನ ಒಂಥರ ಕಿಚ್ಚಳಿಸ್ಬಿಟ್ಟು ಅವ್ರನ್ನ ಇವರು ಮಾತಾಡೋಂಗಿಲ್ಲ, ಇವ್ರು ಅವ್ರನ್ನ ಮಾತಾಡೋಂಗಿಲ್ಲ. ಆ ಥರದಲ್ಲಿ ಧರ್ಮ ಜಾತಿಗಳನ್ನ ವ್ಯವಸ್ಥಿತವಾಗಿ